ಸರ್ ಇದು ವೇಸ್ಟ್ ಡಿಕಂಪೋಸರ್ ಅಂತ ನಾವೇನ್ ಮಾಡ್ತೀವಿ ಇದನ್ನ ಇಂಚುರಿ ಪಕ್ಕದಲ್ಲಿ ಮಡಿಕತ್ತೀವಿ. ಇದನ್ನ ಇಂಚುರಿ ಪಕ್ಕದಲ್ಲಿ ಮಡಿಕೊಳ್ಳೋದ್ರಿಂದ ಏನಾಗುತ್ತೆ 200 ಲೀಟರ್ ನೀರು ಇದನ್ನ ಒಂದು ಬ್ಯಾರೆಲ್ಗೆ ಹಾಕ್ಬಿಡೋದು. ಈ ಬ್ಯಾರೆಲ್ಗೆ ಹಾಕ್ದಾಗ ಏನಾಗುತ್ತೆ ಈ ಬ್ಯಾರೆಲ್ ಒಳಗಡೆ ಹಾಕ್ಬಿಟ್ಟು 1 ಕೆಜಿ ಬೆಲ್ಲ 1 ಕೆಜಿ ಬೆಲ್ಲ ಅಷ್ಟೇ ಹಾಕ್ಬೇಕು. ಇದನ್ನ ಒಳಗಡೆ ಇರೋ ಜೀವನ ನೀರಿನೊಳಗೆ ಹಾಕ್ಬಿಟ್ಟು ತಿರುಗ್ಬಿಟ್ಟು ಬಿಟ್ಬಿಡೋದು. ಒಂದು ಬಟ್ಟೆ ಕಟ್ಟಿ ಬಿಟ್ಬಿಡೋದು. ಬಟ್ಟೆ ಕಟ್ಟಿ ಬಿಟ್ಟಾಗಿ 7 ದಿನ ಒಳಗಡೆ ಹಿಂಗಾಳೆಲ್ಲ ಮೇಲ್ಗಡೆ ಬರುತ್ತೆ. ಒಳ್ಳೆ ಕಂಪೋಸ್ಟ್ ತರ ಆಗಿ ಮೇಲ್ಗಡೆ ಬರುತ್ತೆ. ಇದನ್ನ ಒಂದು 20 ಲೀಟರ್ ಬಿಟ್ಟು ಇನ್ನು 180 ಲೀಟರ್ನ ನಾವು ಇಂಚುರಿ ಮುಖಾಂತರ ಸೊಪ್ಪು ಕೊಡೋದ್ರಿಂದ ಸೊಪ್ಪು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ಭೂಮಿ ಯಾವಾಗ್ಲೂ ಸ್ಮೂತ್ ಇರುತ್ತೆ, ಮೃದು ಇರುತ್ತೆ. ನೋಡಿ ನಮ್ ಭೂಮಿ ಯಾವಾಗ್ಲೂ ಎಷ್ಟಡಿ ತೆಗೆದ್ರು ಯಾವಾಗ್ಲೂ ಚೆನ್ನಾಗಿರುತ್ತೆ. 2 ಅಡಿ ತಗರಿ ಯಾವಾಗ್ಲೂ ನೋಡಿ ಕಾಫಿ ಪುಡಿ ಟೈಪ್ ಇದೆ. ನಮ್ ಭೂಮಿಲಿ ಯಾವಾಗ್ಲೂ ಜೀವಾಮೃತ ಈ ವೇಸ್ಟ್ ಡಿಕಂಪೋಸರ್ ಕೊಡೋದ್ರಿಂದ ನಮ್ ಭೂಮಿ ನೋಡಿ ಯಾವಾಗ್ಲೂ ಚೆನ್ನಾಗಿ ಮಣ್ಣು ಯಾವಾಗ್ಲೂ ಸ್ಮೂತ್ ಇದೆ. ಒಂದು ಕಾಫಿ ಪುಡಿ ಟೈಪ್ ಇದೆ. ಇದಕ್ಕೆ ನಾವೇನ್ ಗೊಬ್ಬರ ಹಾಕಲ್ಲ. ಇದಕ್ಕೆ ನಾವು ವೇಸ್ಟ್ ಡಿಕಂಪೋಸರು ಆಮೇಲೆ ಟ್ರೈಕೋಮೋನಾಸು ಸೂಡೋಮೋನಾಸು ನಮ್ದು ಎರೆಜಲ ಅದ್ ಬಿಟ್ರೆ ಜೀವಾಮೃತ ಇಷ್ಟು ನಾನು ಭೂಮಿಗೆ ಬಿಡ್ತೀನಿ. ಇದು ಬಿಡೋದ್ರಿಂದ ನನಗೆ ಸೊಪ್ಪು ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ, ಕ್ವಾಂಟಿಟಿನೂ ಬರ್ತಾ ಇದೆ. ಇದನ್ನ ಉಪಯೋಗಿಸ್ಬೇಕು. ರೈತರುಗಳ ಇದನ್ನ ಉಪಯೋಗಿಸ್ಬೇಕಾದ್ರೆ ಕೆಲವೊಂದು ರೈತರುಗಳು ಉಪಯೋಗಿಸಲ್ಲ. ಇದನ್ನ ನಾನು ಉಪಯೋಗಿಸ್ತಾ ಇದ್ದೇನೆ. ನಾನು ಇನ್ನೇನು ಇದನ್ನ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ ನನಗೆ 17 ವರ್ಷಕ್ಕೆ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬೇರೆ ಕಡೆನೂ ಬಿಡ್ತಿದ್ದೆ. ನಮ್ ಜಮೀನಿಗೆ ಈಗ 3 ಇಯರ್ಸ್ ಆಯ್ತು. 3 ಇಯರ್ಸ್ ಇಂದ ನಮ್ ಜಮೀನ್ ಬಿಡ್ತಾ ಇದ್ದೀನಿ ಇವಾಗ. 3 ಇಯರ್ಸ್ ಇಂದ ಬಿಡೋದ್ರಿಂದ ಸೊಪ್ಪು ಕ್ವಾಲಿಟಿ ಕ್ವಾಂಟಿಟಿ ಸ್ಟಮ್ಮು ಚೆನ್ನಾಗಿ ಬರುತ್ತೆ. ಸ್ಟಮ್ ಯಾವಾಗ್ಲೂ ಬಿಗಿಯಾಗಿರುತ್ತೆ. ಇದನ್ನ ಬಿಡೋದ್ರಿಂದ ಸ್ಟಮ್ ಚೆನ್ನಾಗಿರುತ್ತೆ. ಇದನ್ನ ರೈತರು ಮಾಡ್ಬೇಕು ಅಂತ ನನ್ಗೊಂದು ಗೈಡೆನ್ಸ್ ಕೊಡೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದನ್ನ. ಸರ್ ಇದು ಕೆಲವೊಂದು ರೇಷ್ಮೆ ತೋಟ ಪದ್ಧತಿಗಳಲ್ಲಿ ನಾನು ಒಂದು ಬೇರೆ ಕಡೆ ಒಂದು 20 ಕಡೆ ನೋಡಿದೆ. ಅವ್ರು ಮಾಡ್ತಾ ಇರೋ ಪದ್ಧತಿಗಳು ನನ್ಗೆ ಇಷ್ಟ ಆಗ್ಲಿಲ್ಲ. ಅವರು ಒಂದೊಂದ್ ತರ ಪ್ಲಾನಿಂಗ್ ಮಾಡ್ತಾ ಇದಾರೆ. ಇನ್ನೇನು ಕೆಲ್ಸದ ಇನ್ನೇನ್ ಪ್ರಾಬ್ಲಮ್ಗಳ ಗೊತ್ತಿಲ್ಲ. ನಾನು ಏನ್ ಮಾಡ್ತೀನಿ ಇಲ್ಲಿಂದ 10 20 ಅಡಿ ಉದ್ದ 10 ಅಡಿ ಅಗಲ 10 ಅಡಿ ನಾಟ ಮಾಡಿದೀನಿ. ಇದೇನ್ ಮಾಡ್ತಾ ಇದೀನಿ ಪ್ರತಿ ಬೆಳೆಗೆ ನಮ್ಮ ಹತ್ರ ಏನ್ ಬರುತ್ತೆ ರೇಷ್ಮೆ ಕಡ್ಡಿ ಎಲ್ಲ ಅದನ್ನ ನಾನು ಗುಂಡಿಗೆ ಹಾಕ್ತೀನಿ. ಗುಂಡಿಗೆ ಹಾಕ್ದಾಗ ಪ್ರತಿ ಬೆಳೆಗೆ ಮೇಲ್ಗಡೆ ಟ್ರೈಕೋಮೋನಾಸು ಸೂಡೋಮೋನಾಸು ಪೌಡರ್ಗಳು ಬರ್ತವೆ 1 ಕೆಜಿ ಪ್ಯಾಕೆಟ್. ಅದನ್ನ ಚೆಲ್ಬಿಡೋದು. ಅದನ್ನ ಚೆಲ್ದಾಗ ಏನಾಗುತ್ತೆ ಒಳಗಡೆಗೆ ಇನ್ನೊಂದು ಏನ್ ಮಾಡ್ತೇವೆ ವೇಸ್ಟ್ ಡಿಕಂಪೋಸರ್ನು ಇದು ಒಳಗಡೆಗೆ ಒಂದು ಡ್ರಮ್ ಮಾಡಿ ಒಳಗಡೆಗೆ ಹಾಕ್ಬಿಡ್ತೀನಿ. ಅದೇನಾಗ್ತಾ ಇದೆ ಇದ್ರ ಒಳಗಡೆಗೆ ಒಂದು 5 ಕೆಜಿ ಎರೆಹುಳು ಬಿಟ್ಟಿದೀನಿ. ಅದೆಲ್ಲ ಒಳಗಡೆ ತಿನ್ಕೊಂಡ್ ಬರ್ಲಿ ಅಂತ. ಇದು ನಾವು ಆಲ್ರೆಡಿ 8 ಬ್ಯಾಚು ಹಾಕಿದೀನಿ. ಎಲ್ಲಾ ತಿಂದು ಕೆಳಗಡೆ ಹೋಗ್ತಾ ಇದೆ. ಇದನ್ನ 2 ಇಯರ್ಸ್ ಬಿಡ್ತೀನಿ. 2 ಇಯರ್ಸ್ ಬಿಟ್ಮೇಲೆ ಈ ಗುಂಡಿಯಿಂದ ಒಂದು JCB ತೆಗೆದು ಜಮೀನ್ ಒಳಗಡೆ ಹಾಕ್ತೀನಿ. ಆಗ ಏನಾಗುತ್ತೆ ನಾವೊಂದು ಎರೆಹುಳು ಗೊಬ್ಬರ ಟೈಪ್ ಮಾಡ್ತಾ ಇದೀನಿ. ಕೆಲವೊಂದ್ ಜನ ಹೇಳ್ತಾರೆ ಮೇಲ್ಗಡೆ ಸಡ್ ಮಾಡ್ಬೇಕು, ಸಡ್ ಮಾಡಿದ್ರೆ ಬಿಸಿಲು ಬೀಳುತ್ತೆ ಅದ್ ಬೀಳುತ್ತೆ ಅಂತ. ನಾವು ಆಲ್ರೆಡಿ ಕಡ್ಡಿ ಹಾಕ್ತಾ ಇರ್ತೀವಲ್ಲ ಬ್ಯಾಚು ಒಳಗಡೆನೆ ಎರೆಹುಳು ತಿನ್ಕ ಕೆಳಗಡೆಯಿಂದ ತಿಂದು ಮೇಲೆ ಬರ್ತಾ ಇದೆ. ಅದರಿಂದ ನಮ್ಗೆ ಬಿಸಿಲು ಬಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ನಮ್ ಕಸ ಕಡ್ಡಿ ಈ ಕಳೆ ಪದಾರ್ಥಗಳು ಏನ್ ಬರ್ತವೆ ತೋರ್ಗಳು ಅದನ್ನೆಲ್ಲ ಕಿಲ್ಸ್ಕೊಂಬಂದು ಈ ತರ ನಾವು ಮೇಲ್ಗಡೆ ಹಾಸ್ಬಿಡ್ತೀವಿ. ಹಾಸೋದ್ರಿಂದ ಏನಾಗುತ್ತೆ ನೀರಿರುತ್ತೆ. ಆಮೇಲೆ ಗುಂಡಿ ಮಾಡ್ಬಿಟ್ಟು ಸುಮ್ನೆ ಬಿಡ್ಬಾರ್ದು ಯಾವಾಗ್ಲೂ. ಇದಕ್ಕೆ ಪ್ರತಿ ಒಂದು 3 ಡೇಸ್ಗೋಸ್ಕರ ಒಂದು ಪೈಪ್ ಅದಕ್ಕೆ ಜೋಡಣೆ ಮಾಡ್ಬಿಟ್ಬಿಡ್ಬೇಕು. 2 ಗಂಟೆ ಟೈಮ್ ನೀರ್ ಬಿಡ್ಬೇಕು. ಭೂಮಿಲಿ ನೀರ್ ಇದ್ದಷ್ಟು ಏನಾಗುತ್ತೆ ತೇವಾಂಶ ಇದ್ದಷ್ಟು ಕೊಳಿತಾ ಇರುತ್ತೆ. ಕೆಲವೊಂದ್ ಜನ ಗುಂಡಿ ಮಾಡ್ತಾರೆ ಕಡ್ಡಿ ಹಾಕ್ತಾರೆ ಬಿಡಲ್ಲ. ನಾನು ಪ್ರತಿ ಬೆಳೆಗೆ 2 ಅವರ್ ನೀರ್ ಬಿಡ್ತೀನಿ. 2 ಅವರ್ ನೀರ್ ಬಿಡೋದ್ರಿಂದ ಭೂಮಿಲಿ ತೇವಾಂಶ ಅಡಿಲಿದೆ. ಎರೆಹುಳು ತಿಂತವೆ, ಜೀವನಗಳೇ ಗೆಜ್ಲು ಎರೆಹುಳು ಎಲ್ಲ ತಿಂದು ಕಡ್ಡಿ ಎಲ್ಲ ಕೆಳಗಡೆ ಇಳಿತಾ ಇದೆ. ಕೆಲವೊಂದ್ ಜನ ನೀರ್ ಬಿಡಲ್ಲ. ನೀರ್ ಬಿಡ್ನಿಲ್ಲ ಅಂದ್ಮೇಲೆ ನಮ್ ಗುಂಡಿ ಮಾಡಿಸಿ ಕಡ್ಡಿ ಹಾಕೋದ್ರಿಂದ ತೊಂದರೆ ಆಗುತ್ತೆ. ಯಾವಾಗ್ಲೂ ನೀರಿನಂಶನೂ ಇರ್ಬೇಕು, ಅದ್ರಲ್ಲಿ ಕಡ್ಡಿನೂ ಇರ್ಬೇಕು, ನೀರಿನಂಶನೂ ತೇವಾಂಶ ಎಷ್ಟಿರುತ್ತೆ ಅಷ್ಟು ಒಳ್ಳೇದು. ಇದು 10 ಅಡಿ ಗುಂಡಿ ಮಾಡಿಸ್ಬಿಟ್ಟು ಮಾಡ್ಬೇಕು ಪ್ಲಾನಿಂಗ್. 20 ಅಡಿ ಉದ್ದ 10 ಅಡಿ ಅಗಲ ಇದೆ ಸರ್. ಕಾಂಪೋಸ್ಟ್ ಗುಂಡಿ ತರ ನಾನು ಬರೀ ಕಡ್ಡಿಗೋಸ್ಕರ ಮಾಡ್ಕೊಂಡಿರೋದು ಇದನ್ನ. ಇದಕ್ಕೆ ಏನ್ ಗೊಬ್ಬರ ಸುರಲ್ಲ. ಅದ್ ಮಾಡ್ಕೊಂಡು ನಾವು ಅದ್ರಲ್ಲಿ ಬರೋ ಪಿಕ್ಕನ್ನೆಲ್ಲ ಏನ್ ಮಾಡ್ತೀವಿ ನಾವ್ ಒಂದ್ ಹಸು ತಿಪ್ಪೆಗೆ ಏನ್ ಮಾಡ್ತೀವಿ ಮಿಕ್ಸ್ ಮಾಡ್ಬಿಟ್ಟು ಮೇಲ್ಗಡೆ ಚೆಲ್ಬಿಟ್ಟು ಅದ್ರ ಮೇಲೆ ನಾವು ಗೊಬ್ಬರವನ್ನ ಸುರಿತೀವಿ ಸರ್. ಹಸುನಿಂದ ಬರೋ ಗೊಬ್ಬರಗಳನ್ನೆಲ್ಲ ಅದ್ರ ಮೇಲ್ಗಡೆ ಸುರಿತೀವಿ. ಅದರಿಂದ ಅದೇನಾಗುತ್ತೆ ಪಿಕ್ಕ ಗೊಬ್ಬರ 2 ಮಿಕ್ಸ್ ಆಗೋದ್ರಿಂದ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ. ಅದನ್ನ ಒಂದು 6 ಮಂತ್ ಒಂದ್ಸರಿ ನಾವು ತೋಟಕ್ಕೆ ಗೆಡ್ಡೆಗೆ ಒಂದೊಂದು 5 ಕೆಜಿ ಸುರಿಸ್ತೀವಿ. ಇಲ್ಲ ಅಂದ್ರೆ ಕಡ್ಡಿ ಎಲ್ಲ ಕಟ್ಟಿಂಗ್ ಆದ್ಮೇಲೆ ಪೂರ್ತಿ ಜಮೀನ್ ಪೂರ್ತಿ ಎರ್ಚಿಸ್ಬಿಟ್ಟು ಉಳುಮೆ ಮಾಡ್ತೀವಲ್ಲ ಅದರಿಂದ ಏನಾಗುತ್ತೆ ಒಳಗಡೆನೆ ಚೆನ್ನಾಗಿ ಸಾರಾಂಶ ಕೊಡುತ್ತೆ ಸರ್. ಪ್ರತಿ ಬೆಳೆಯಿಂದ ಬಂದಂತ ಕಡ್ಡಿಗಳನ್ನೆಲ್ಲ ತುಂಬಿಡ್ತೀರಿ ಇಲ್ಲಿ? ಈ ಕಡ್ಡಿಗಳನ್ನೆಲ್ಲ ಇಲ್ಲಿ ತುಂಬ್ತೀವಿ. ಪ್ರತಿ ಬೆಳೆಗೆ ಗುಂಡ್ತೀವಿ. ಆ ಪಿಕ್ಕಗಳನ್ನೆಲ್ಲ ಸಪರೇಟ್ ಮಾಡ್ತೀವಿ. ಕಡ್ಡಿ ಮಾತ್ರ ತುಂಬೋದು. ಅದ್ರಲ್ಲಿ ಏನ್ ಬರುತ್ತೆ ಪಿಕ್ಕ ರೇಷ್ಮೆ ಪಿಕ್ಕನೆಲ್ಲ ನಾನು ಏನ್ ಮಾಡ್ತೀನಿ ಸಪರೇಟ್ ಆಗಿ ತಿಪ್ಪೆಗೆ ಸುರ್ಕತಾ ಇದೀನಿ. ಇಲ್ಲಿ ನೋಡಿ ಸರ್, ಈ ತಿಪ್ಪೆಗೆ ಈ ತರ ಸುರಿತಾ ಇದೀನಿ. ಈ ತಿಪ್ಪೆ ಸುರಿಯೋದ್ರಿಂದ ಇದಕ್ಕೇನು ಹಾಕಲ್ಲ. ನಾವು ಅಲ್ಲಿ ಗುಂಡಿ ಮಾಡಿದೀವಿ ಜೀವಾಮೃತ ಅದೆಲ್ಲ ನಾವ್ ಏನ್ ಬೇಕು ಅದೆಲ್ಲ ಇಲ್ಲಿ ಒಳಗೆ ಸುರಿತೀವಿ.
ಇದ್ರ ಏನಾಗುತ್ತೆ ಒಳಗೆ ಕಾಂಪೋಸ್ಟ್ ಹುಳು ನಿಕ್ಕೆ. ಇಕ್ಕೆ ಸರ್, ಹುಲ್ಲಿನ ಇಕ್ಕೆ ಇದು, ಆಮೇಲೆ ನಾವು ಹಸುನ್ ತುಪ್ಪ 2 ಮಿಕ್ಸ್ ಮಾಡಿ ಒಳಗಡೆ ಇದು ಸುರಿತೀವಿ ಎಷ್ಟು ದಿನ ಹಿಂಗೆ ಬಿಡ್ತೀರಿ ಹುಳು? ಸರ್. ಇದನ್ನ 1 ಇಯರ್ ಬಿಡ್ತೀನಿ. 1 year. 1 ಇಯರ್ ಎಲ್ಲಾ ಕಾಂಪೋಸ್ಟ್ ಆದ್ಮೇಲೆ ಎಲ್ಲ 1 year ಬಿಡ್ತೀರಿ? ಸರ್ 1 ಇಯರ್ ಯಾವ್ದಕ್ಕೋಸ್ಕರ ಬಿಡ್ಬೇಕು ಅಂದ್ರೆ, ನಾವ್ ಇವಾಗ್ಲೇ ಇನ್ಗುಂಟು ಹಾಕ್ಬಿಟ್ರೆ ಇದ್ರಲ್ಲಿ ಏನಾಗುತ್ತೆ, ಕೆಮಿಕಲ್ ಇರುತ್ತೆ. ಈ ಕೆಮಿಕಲ್ ಇರೋದ್ರಿಂದ ಏನಾಗುತ್ತೆ, ಮರಿಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ನಾವೇನ್ ತಿಪ್ಪೆಗೆ ಹಾಕೋದ್ರಿಂದ ಅದು ಹಂಗೆ ಇರುತ್ತೆ. ನಾವೇನೋ ತೋಟಕ್ಕೆ ಹಾಕ್ಬಿಡ್ತಾರೆ ಒಬ್ಬೊಬ್ರು, ತೋಟಕ್ಕೆ ಹಾಕ್ಬಾರ್ದು ಅನ್ನೋ ನನ್ನ ಪ್ಲಾನಿಂಗು. ಇದನ್ನ ಡೈರೆಕ್ಟ್ ತಿಪ್ಪೆಗೆ ಹಾಕಿ ಮಾಡ್ಕೊಂಡು ಆಮೇಲೆ ಜಮೀನ್ ತುಂಬಾ ಎರ್ಚಿಸ್ತೀನಿ. 1 year ಆಗ್ಬೇಕು. 1 ಇಯರ್ ಆಗ್ಬೇಕು ಸರ್. ಈ 6 ಮಂತ್ ಎಲ್ಲ ಆಗ್ಬಾರ್ದು. 1 ಇಯರ್ ಆದ್ರೆ ಅದ್ರ ಸಾರಾಂಶ 2 ಮಿಕ್ಸ್ ಆಗಿ ಆಗ ಪುಡಿ ಆಗುತ್ತೆ. ಪುಡಿ ಆದ್ರಿಂದ ನಾವು ಜಮೀನ್ಗೆ ಕೊಡ್ಬೋದು. ಅದರಿಂದ ಇನ್ನೂ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಸೊಪ್ಪು. ಈ ಕಾಂಪೋಸ್ಟ್ ಗುಂಡಿ ಮಾಡೋದು ಬೇರೆ ರೈತರಿಗೆ ಏನ್ ಹೇಳ್ತೀರಿ, ಹೆಂಗ್ ಮಾಡಿ ಅಂತ ಹೇಳ್ತೀರಿ? ಸರ್ ನಾವು ಈಗ ಜಮೀನ್ ಕಡಿಮೆ ಇತ್ತು ಅಂದ್ರೆ 1 ಎಕರೆ 2 ಎಕರೆ ಇರೋರು ಏನ್ ಮಾಡಿದ್ರೆ 5 ಗುಂಡಿ ಮಾಡ್ಕೊಳ್ಳಿ. 5 ಅಡಿ ಗುಂಡಿ ಮಾಡಿದಾಗ ಏನಾಗುತ್ತೆ, ನಮ್ಗೆ ಪ್ಲಾನಿಂಗ್ ಆಗುತ್ತೆ. 5 ಅಡಿ ಅಂದ್ರೆ ಆಳ ಜಾಸ್ತಿ ಮಾಡ್ಕೋಬೇಕು. ಆಳ ಜಾಸ್ತಿ ಮಾಡ್ಕೊಂಡ್ ಮಾಡಿದಾಗ ಏನಾಗುತ್ತೆ, ಕಾಂಪೋಸ್ಟ್ ಆಗುತ್ತೆ ಅದು ಒಳಗಡೆನೆ. ನೀವು ಅಲ್ಲಿ ಎಲ್ಲ ಹಾಕಿದಿರಿ, ಮೇಲ್ಗಡೆ ಎಲ್ಲ ಒಣಗೋಗಿದೆ. ಹೌದು ಸರ್. ಇದು ಮೇಲ್ಗಡೆ ಹಾಕಿರೋದು ಏನಕ್ಕೆ, ಇದು ಒಣಗಿರೋದು ಅಂದ್ರೆ ಇದು ಬಿಸಿಲು ಕಿರಣಗಳು ಬೀಳಬಾರ್ದು ಅಂದ್ರೆ. ಇದು ಏನಾಗಿದೆ, ಕಡ್ಡಿ ನಾವು ಒಳಗಡೆ ಎಲ್ಲ ಕೊಳಿತಾ ಇದೆಯಲ್ಲ ಸರ್, ಮೇಲ್ಗಡೆ ಅದೆಲ್ಲ ಆಗ್ಲಿ, ಅದೇನ್ ಸಮಸ್ಯೆ ಇಲ್ಲ ನನ್ಗೆ. ಮೇಲ್ಗಡೆ ಬಿಸಿಲು ಬೀಳ್ಲಿ, ಗಾಳಿ ಬೀಸ್ಲಿ, ಎಲ್ಲ ಇರ್ಲಿ. ಎಲ್ಲ ಈಗ ಗಾಳಿ ನುಗ್ಬೇಕು, ಬಿಸಿಲು ಬೀಳ್ಬೇಕು, ಅವೆಲ್ಲ ಇಲ್ದೆ ಜೀವನಗಳು ಹೆಂಗ್ ಉತ್ಪನ್ನ ಆಗ್ತವೆ. ಕೆಲವೊಂದು ಎಲ್ಲಾನು ಮುಚ್ಚಿಬಿಡಿ, ಸಡ್ಡ ಹಾಕ್ಬಿಡಿ ಅಂತಾರೆ. ಮಳೆ ನೀರು ಸಹ ವೇಸ್ಟ್ ಆಗಲ್ಲ. ಮಳೆ ನೀರು ಬೀಳುತ್ತೆ, ಮಳೆ ನೀರು ಒಳಗಡೆ ಹೋಗುತ್ತಲ್ಲ ಸರ್. ಮಳೆ ನೀರು ಹೋದ್ಮೇಲೆ ಅದೆಲ್ಲ ಕೊಳಿತಾನೆ. ಮಳೆ ನೀರು ನಮ್ಗೊಂದು ಪ್ರಕೃತಿ ತಾನೆ. ಅದ್ರ ನೀರು ಒಳಗಡೆ ಹೋದಾಗ ಏನಾಗುತ್ತೆ, ಅದ್ರಲ್ಲಿ ಒಂದ್ ಜೀವನ ಇರುತ್ತೆ. ಮಳೆ ನೀರಲ್ಲಿ ಚೆನ್ನಾಗ್ ಬರುತ್ತೆ ಅನ್ನೋ ನನ್ ಪ್ಲಾನಿಂಗು. ಬೇರೆಯವ್ರ ಪ್ಲಾನಿಂಗ್ ಹೆಂಗೆ ಗೊತ್ತಿಲ್ಲ. ನೀವು ನಿಮ್ ತೋಟಕ್ಕೆ ಜೀವಾಮೃತನು ಬಳಸ್ತೀರಿ. ಹೌದು ಸರ್. ಮತ್ತೆ ಇದರಿಂದ ಕಾಂಪೋಸ್ಟ್ ಗೊಬ್ಬರನು ಸುಧಾ ಹಾಕ್ತೀರಿ. ಹೌದು ಸರ್. ಯಾವ ಟೈಮಲ್ಲಿ ಕಾಂಪೋಸ್ಟ್ ಗೊಬ್ಬರ ಸರ್ ಇದನ್ನ 1.5 year ತೆಗಿಸ್ತೀನಿ. ಇದು ಈಗ 1 year ಆಗಿದೆ ಹಾಕಿ, ಇನ್ನೊಂದು 6 ಮಂತ್ ಬಿಡ್ತೀನಿ. ಈ ಕಡ್ಡಿನೆಲ್ಲ ಮೇಲ್ಗಡೆ ಚಾವಣಿನೆಲ್ಲ ಎತ್ ಬಿಡ್ತೀನಿ. ಕೆಳಗಡೆ ಕೊಲ್ತಿರೋನೆಲ್ಲಾನು ಒಂದ್ JCP ಗುಂಡಿ JCP ತುಂಬ್ಕೊಂಡು ಟ್ರ್ಯಾಕ್ಟರ್ ಕಡಿಸ್ಕೊಂಡು ಅದನ್ನ ವ್ಯವಸಾಯ ಮಾಡ್ಕೊತೀವಿ. ಎಷ್ಟಡಿ ಆಳ ಇದೆ ಅಂತ ಸರ್? ಇದು ಒಳಗಡೆ 11 ಅಡಿ ಆಳ ಇದೆ ಸರ್. 11 ಅಡಿ. 11 ಅಡಿ ಇದೆ. 11 ಅಡಿ ಮಾಡಿದೀವಿ. ಎರೆಹುಳ ಗೊಬ್ಬರ ಎಲ್ಲ ತುಂಬಾ ಇದೆ. ಎರೆಹುಳು ಗೊಬ್ಬರ ಎಲ್ಲ ಒಂದು 10 kg ಎರೆಹುಳು ತಂದು ಬಿಟ್ಟಿದ್ದೀನಿ ಸರ್. ಪ್ರತಿ ಒಂದಿನ ಬಿಟ್ಟು ಒಂದಿನ ನೀರ್ ಬಿಡ್ತೀನಿ. ಆ ನೀರ್ ಬಿಡೋದ್ರಿಂದ ಆಮೇಲೆ ಮಳೆ ನೀರು, ಆ ನೀರು ಎಲ್ಲ ಸೇಕರಣೆ ಆಗಿ ಒಳಗಡೆ ತಿಂತಾ ಇದೆ. ಮೇಲ್ಗಡೆ ಎಲ್ಲ ಇದೇನ್ ಕಡ್ಡಿ ಇದೆ, ಏನು ತಿನ್ನಲ್ಲ ಅಂತಾರೆ. ಯಾಕೆ ತಿನ್ನಲ್ಲ? ಗೆಜ್ಜಲ್ ತಿನ್ನಲ್ವ ಸರ್? ಗೊತ್ತಾಗಲ್ಲ. ಬೇರೆಯವ್ರಿಗೆ ಗೊತ್ತಾಗಲ್ಲ. ಈಗ ಗೆಜ್ಜೆಲ್ಲ ತಿನ್ನಲ್ವ ಸರ್? ಬಿಸಿಲು ಅವಾಯ್ಡ್ ಮಾಡೋದಕ್ಕೆ ಒಣ ಕಡ್ಡಿ ಹಾಕಿದೀವಿ. ಆಮೇಲೆ ಇನ್ನೊಂದೇನ್ ಸರ್, ಗೆಜ್ಲು ಮೇನು ನಮ್ ಜಮೀನುಗಳಿಗೆ ಗೆಜ್ಲು ಎಷ್ಟಿರ್ತವೆ ಅದಷ್ಟು ಭೂಮಿ ಫಲವತ್ತತೆ ಇರುತ್ತೆ ಅಂತ. ಗೆಜ್ಲು ಯಾವಾಗ್ಲೂ ತಿಂತಾ ಇರ್ಬೇಕು ಸರ್ ಭೂಮಿಲಿ. ನಮ್ಮಲ್ಲಿ ಎಲ್ಲಿ ನೋಡಿ, ಈಗ ಇಲ್ಲೊಂದು ಕಡ್ಡಿ ಇಟ್ಬಿಡಿ, ನಾಳೆ ಗೆಜ್ಲು ಹತ್ ಬಿಡುತ್ತೆ. ಈ ಒಳಗಡೆನೆ ರೇಷ್ಮೆ ಅಥವಾ ಮನೆ ಒಳಗಡೆ ಅಂತ ತೋರಿಸ್ತೀನಿ. ಒಂದ್ ಮರದಲ್ಲಿ ಗೆಜ್ಲು ಆಲ್ರೆಡಿ ಭೂಮಿಯಿಂದ ಉತ್ಪನ್ನ ಆಗ್ತಾ ಇದೆ. ನಾವು ಗಾರ ಹಾಕ್ಸಿ, ಜೆಲ್ಲಿ ಹಾಕ್ಸಿ, ಎಂಸಂಡ ಹಾಕಿ ಎಲ್ಲಾ ಮಾಡಿದ್ವಿ. ಒಂದ್ ಮರಕ ಆಟೋಮೆಟಿಕ್ ಆಗಿ ಹತ್ತಾ ಇದೆ. ಯಾಕೆ ಹತ್ತಾ ಇದೆ ಅಂದ್ರೆ ಭೂಮಿ ಯಾವಾಗ್ಲೂ ಫಲವತ್ತತೆ ಚೆನ್ನಾಗಿರುತ್ತೆ ಅಂತ. ನಮ್ ಪ್ಲಾನಿಂಗ್ಲಿ ಭೂಮಿ ಫಲವತ್ತತೆ ಇದ್ದಷ್ಟು ಇಳುವರಿನೂ ಚೆನ್ನಾಗ್ ಬರುತ್ತೆ, ರೇಷ್ಮೆ ಹುಳುನು ಚೆನ್ನಾಗ್ ಬರುತ್ತೆ. ಆಮೇಲೆ ತೆಂಗು ಹಾಕಿದೀವಿ, ತೆಂಗಿನ ಸೋಸಿನೂ ಚೆನ್ನಾಗ್ ಬರುತ್ತೆ. ನೋಡಿ ಇವೆಲ್ಲ 6 ಮಂತ್ ತೆಂಗು ಎಲ್ಲ ಚೆನ್ನಾಗ್ ಬರ್ತಾ ಇದೆ. ಹೌದು ಸರ್. ತೆಂಗಿನ ಗರಿ ಈಗೆಲ್ಲ ಸೊಸಿ ಅಲ್ವಾ ಸರ್? ತೆಂಗು ಗರಿ ಏನ್ ಆಗ್ತಿಲ್ಲ. ತೆಂಗು ಗರಿ ಬಂದಷ್ಟು ಒಳಗೆ ಏನೇ ಕಸ ಕಡ್ಡಿ ಏನ್ ಸಿಗುತ್ತೆ ಎಲ್ಲ ಈ ಗುಂಡಿಗೆ ತುಂಬ್ತೀನಿ ಸರ್. ಜಮೀನಲ್ಲಿ ಏನು ವೇಸ್ಟ್ ಆಚೆ ಹೊರಗಡೆ ಇಡಲ್ಲ, ಬೆಂಕಿ ಹಾಕಲ್ಲ. ಆಮೇಲೆ ಜಮೀನಲ್ಲಿ ಯಾವ ರೇಷ್ಮೆ ಕಡ್ಡಿ ಹಾಕ್ತಾರೆ, ಬೆಂಕಿ ಹಾಕ್ಬೇಕು ಅಂತಾರೆ. ಯಾವಾಗ್ಲೂ ಬೆಂಕಿ ಹಾಕ್ಬಾರ್ದು. ಆ ಬೆಂಕಿ ಹಾಕೋದ್ರಿಂದ ತೊಂದ್ರಿ. ಭೂಮಿಲಿರೋ ಸತ್ವಗಳನ್ನ ನಾವು ಸುಟ್ಟಾಕ್ತಾಗತ್ತೆ. ಗರಿ ವೇಸ್ಟ್ ಏನ್ ಬರುತ್ತೆ ಗುಂಡಿಗೆ ತುಂಬ್ತೀನಿ. ಅದೇ ತರ ಇನ್ನೊಂದು ಪ್ಲಾನಿಂಗ್ ಮಾಡಿದೀನಿ. ಇನ್ನೊಂದು ಗುಂಡಿ ಮಾಡ್ಸಕ್ ಪ್ಲಾನಿಂಗ್ ಮಾಡಿಸಿದೀನಿ. ಇಲ್ಲೇ ಇನ್ನೊಂದು 10 ಇನ್ನೊಂದು ಗುಂಡಿ ನಾಟುವ ಮಾಡಿಸ್ಬಿಟ್ಟು ಇದನ್ನೆಲ್ಲ ನಾವು ಹಸು ತೊಳಿತೀವಲ್ಲ ಅದೆಲ್ಲ ಬಂದು ಈ ತಿಪ್ಪೆ ಗೊಬ್ಬರ ಒಳಗಡೆ ತುಂಬಬೇಕು. ಆತರ ಪ್ಲಾನಿಂಗ್ ಮಾಡ್ತಾ ಇದೀನಿ ಸರ್. ಎರೆಹುಳು ಜಲ ವಿತ್ ಎರೆಹುಳು ತೊಟ್ಟಿ 2 ಸಿಸ್ಟಮ್ ಮಾಡ್ಬಿಟ್ಟು ಒಂದು ಪ್ಲಾನಿಂಗ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಮಾಡ್ಬೇಕು ಅಂತ ಇದೀನಿ. ಇನ್ನೊಂದು 2 ಮಂತ್ 3 ಮಂತ್ ಅಲ್ಲಿ ಮಾಡ್ತೀನಿ ಇದನ್ನ. ಬೇರೆ ರೈತರಿಗೂ ನೀವು ಇದೇ ಹೇಳ್ತೀರಾ, ಏನು ವೇಸ್ಟ್ ಮಾಡಕ್ ಹೋಗ್ಬೇಡಿ ಸರ್? ನಮ್ಮಲ್ಲಿ ಹೌದು ಸರ್. ನಮ್ಮಲ್ಲಿ ಏನ್ ಸಿಗುತ್ತೆ ಕಸ ಕಡ್ಡಿ ಅದನ್ನ ವೇಸ್ಟ್ ಸಹ ಹೊರಗಡೆ ಹೋಗ್ಬೋದು. ತೋಟದೊಳಗೆ ಈಗ ಏನ್ ಮಾಡ್ತಾರೆ, ಕಸ ಕಡ್ಡಿ ಎಲ್ಲ ಸಿಗ್ತೆ. ಈಗ ಪಾರ್ಥಿನಮ್ ಗಿಡ ಇರುತ್ತೆ. ಪಾರ್ಥಿನಮ್ ಗಿಡಲ್ಲಿ ನಮ್ಗೆ ಪೊಟಾಸ್ ಅಂಶ ಇದೆ. ನಮ್ಗೆ ಹುಳ್ಳಿ ಕಾಳಲ್ಲಿ ನಮ್ಗೆ ಇದಿದೆ, ಏನು ಯೂರಿಯಾ ಅಂಶ ಇದೆ. ಈಗ ನಗ್ಗು ಗಂಟೆ ಮುಳ್ಳಲ್ಲಿ ಸಹ ಜನ ಅಂತಾರೆ ಮುಳ್ಳು ಚುಚ್ಚುತ್ತೆ ಅಂತಾರೆ. ನಗ್ಗು ಗಂಟೆ ಏನಿದೆ ಅಂದ್ರೆ ಈ ನಮ್ ಕಾಂಪೋಸ್ಟ್ ಸೂಪರ್ ಹಾಕ್ತಿವಲ್ಲ, ಈ ನಗ್ಗಲ್ ಗಂಟೆ ಮುಳ್ಳಲ್ಲಿ ಸೂಪರ್ ಸಿಸ್ಟಮ್ ಇದೆ. ಅದನ್ನ ಯಾರು ನೋಡಿಲ್ಲ. ನಾವಂತ ಇದ್ಯಾರು ಅಕ್ಕುಳು ಗರ್ಕ ನಿಮ್ಗೆ ಯಾವಾಗ್ಲೂ ಗರ್ಕನ
ಗರ್ಕ ಭೂಮಿಲಿ ಇದ್ದಷ್ಟು ಫಲವತ್ತತೆ ಜಾಸ್ತಿ ಸರ್. ರೇಷ್ಮೆ ತೋಟದಲ್ಲಿ ಗರ್ಕೆ ಯಾವಾಗ ಇರುತ್ತೆ ಅದು ಫಲವತ್ತತೆ ಇರುತ್ತೆ ಅಂತ. ಅದು ನಮ್ಗೆ ಫಸಲ್ ಹಾಳು ಮಾಡಲ್ಲ ಗರ್ಕೆ. ಯಾವಾಗ್ಲೂ ತೇವಾಂಶನ ಹಿಡಿದಿಟ್ಟಿರುತ್ತೆ ಅದು. ನೋಡಿ ಯಾರು ಗರ್ಕೆ ಇರೋ ಜಮೀನಲ್ಲಿ ತೋಡ್ ನೋಡಿ ತೇವಾಂಶ ಇರುತ್ತೆ. ಯಾಕಂದ್ರೆ ನೀರಿನ ಅಂಶ ಜಾಸ್ತಿ ಗರ್ಕೆಲಿ. ಹಾಗಂತಾರೆ ಅಯ್ಯೋ ಗರ್ಕೆ ಇದ್ದಷ್ಟು ಭೂಮಿ ಹಾಳಾಗುತ್ತೆ, ಭೂಮಿ ಹಾಳಾಗುತ್ತೆ. ಗರ್ಕೆ ಇದ್ದಷ್ಟು ಭೂಮಿ ಹಾಳಾಗಲ್ಲ. ಕೊಣ್ಣಾರ ಇರುತ್ತಲ್ಲ ಸರ್, ಕೊಣ್ಣಾರ ಇದ್ರೆ ಭೂಮಿ ಹಾಳಾಗುತ್ತೆ ಅಂತಾರೆ. ಕೊಣ್ಣಾರ ಗರ್ಕೆ ಇವೇಡು ಇದ್ದಷ್ಟು ಏನಿಲ್ಲ. ಪಾರ್ತಿನಮ್ ಗಿಡ ಬೆಳೆಯಲಿ ಸರ್, ನಾವು ಅದನ್ನೆಲ್ಲ ತಕೊಂಬಂದು ಗುಂಡಿ ಒಳಕ್ ಹಾಕ್ತೀವಿ. ಯಾಕಂದ್ರೆ ತೋರ್ಲೆಲ್ಲ ಪಾರ್ತಿನಮ್ ಗಿಡ ಬೆಳೆಸ್ತೀನಿ. ಅದೆಲ್ಲ ಗುಂಡಿ ಒಳಕ್ ಹೋದಾಗ ಏನಂತ ಪೊಟಾಸ್ ಅಂಶ ಜಾಸ್ತಿ ಆಗುತ್ತೆ. ಯೂರಿಯಾ ಕಂಟೆಕ್ಟ್ ಮಾಡ್ಕೋಬೇಕು. ಪೊಟಾಸ್ ಅಂಶ ನಮ್ ಜಮೀನ್ಲಿ ಏನ್ ಬರುತ್ತೆ ಅದನ್ನ ನಾವೇ ಕಂಪೋಸ್ಟ್ ಮಾಡ್ಕೊಂಡ್ರೆ ಭೂಮಿಗೆ ಎಲ್ಲ ಅಲ್ಲೇ ಸಿಗುತ್ತೆ. ಹೋಗಿ ಕೆಮಿಕಲ್ ಅಂಗಡಿಗೆ ಇವತ್ತಿನ ಗೊಬ್ಬರ ರೇಟ್ ಸರ್ 3,000 ರೂಪಾಯಿ 10-20 ತರ್ತೀವಿ ಅಂದ್ರೆ 3,000 ರೂಪಾಯಿ ಕೊಟ್ಬಿಟ್ಟು ತರ ಬದಲು ಬರೀ 1,000 ರೂಪಾಯಿ ಖರ್ಚು ಮಾಡಿ ಯಾಕೆ ಮಾಡ್ತಾ ಇಲ್ಲ ನಮ್ ರೈತರು? ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಈಗ ಹೋಗ್ಬೇಕು ಅಂಗಡಿಗೆ, ಬೇಗ ಸೊಪ್ಪು ಇಳುವರಿ ಬರ್ಬೇಕು, ಸೊಪ್ಪು ಇಳುವರಿ ಬರ್ಬೇಕು ಅಂತ ತಕ್ಷಣ ಹೋಗಿ ಗೊಬ್ಬರ ಹಾಕ್ಬಿಡ್ತಾರೆ. ಅವ್ರು ಹೇಳ್ತಾರೆ 5 ಮೂಟೆ ಗೊಬ್ಬರ ಹಾಕ್ಬೇಕು ಅಂತ 5 ಮೂಟೆ ಗೊಬ್ಬರ. ಈಗ ನೋಡಿ ಸರ್, ನನ್ನ ರೇಷ್ಮೆ ತೋಟ ಏನಾದ್ರು ಪ್ರಾಬ್ಲಮ್ ಇದೆಯಾ? ಜೀವಾಮೃತನೇ ಹಾಕಿರೋದು ನೋಡಿ. ಈ ಹಾಕಿ 2 ಡೇಸ್ ಆಗಿದೆ. 1 ಡೇಸ್ಗೆ ಸೊಪ್ಪು ಕಲರ್ ಚೇಂಜ್ ಆಗಿದೆ. ಇವೆಲ್ಲ ಹಾಕೋದ್ರಿಂದ ಸೊಪ್ಪು ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿರೋದ್ರಿಂದ ನಮ್ಗೆ ಸೂಪರ್ ಆಗಿ ಇಳುವರಿ ಬರ್ತಾ ಇದೆ ಸರ್.